ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಮನೇನ ನೋಡಿರ್ತೀರಾ. ಹೌದು, ನೀವು ₹5 ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ 35 ಲಕ್ಷದವರೆಗೂ ನೀವು ಅಮೌಂಟ್ನ ಪಡ್ಕೋಬೋದು. ಇದು ಕೇಂದ್ರ ಸರ್ಕಾರದ ಯೋಜನೆ, ಅಂದರೆ ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡುವಂತಹ ಯೋಜನೆ. ಹಾಗಾಗಿ ರಿಸ್ಕ್ ಫ್ರೀ ಆಗಿ ನೀವು ಯಾವುದೇ ಡೌಟ್ ಇಲ್ದಲೆ, ಯಾವ ಭಯ ಇಲ್ದಲೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಹಾಗೆ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ವಯಸ್ಸು 19ರಿಂದ 55 ವರ್ಷದ ಒಳಗಿರಬೇಕು. ನೀವು ಇಂಡಿಯನ್ ಸಿಟಿಸನ್ ಆಗಿದ್ರೆ ಸಾಕು, ಬೇರೆ ಏನು ಕಂಡೀಷನ್ ಇಲ್ಲ. ಈ ಏಜ್ ಒಳಗಿದ್ದು ನೀವು ಇಂಡಿಯನ್ ಸಿಟಿಸನ್ ಆಗಿದ್ರೆ ನೀವು ಯಾರು ಬೇಕಾದ್ರೂ ಕೂಡ ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರು ಬೇಕಾದರೂ ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಹಾಗೆ ಈ ಯೋಜನೆಗೆ ನೀವು ದುಡ್ಡು ಕಟ್ಟೋಕ್ಕೂ ಅಷ್ಟೇ, ನೀವು ನಿಮಗೆ ಯಾವ ಥರ ಬೇಕೋ ಅದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ತಿಂಗಳಿಗೆ ಒಂದ್ಸತಿ ಕಟ್ತೀರಾ, ಅಥವಾ 3 ತಿಂಗಳಿಗೆ ಒಂದ್ಸತಿ ಕಟ್ತೀರಾ, 6 ತಿಂಗಳಿಗೆ ಒಂದ್ಸತಿ ಕಟ್ಬೋದು, ಅಥವಾ ವರ್ಷಕ್ಕೆ ಒಂದ್ಸತಿ ಕಟ್ಬೋದು. ನಿಮಗೆ ಯಾವ ರೀತಿ ಅನುಕೂಲನೋ ನೀವು ಆ ರೀತಿ ನೀವು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಈ ಯೋಜನೆ ಹೆಸರು ಬಂದು ಗ್ರಾಮ ಸುರಕ್ಷಾ ಯೋಜನೆ ಅಂತ. ಇದು ನೀವು ಪೋಸ್ಟ್ ಆಫೀಸಲ್ಲಿ ಈ ಯೋಜನೆನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವು ಈ ಯೋಜನೆಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ವರ್ಷಕ್ಕೆ ಮಿನಿಮಮ್ 10,000ದಿಂದ ಮ್ಯಾಕ್ಸಿಮಮ್ 10 ಲಕ್ಷದವರೆಗೂ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ನೀವು ಈ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಅಕಸ್ಮಾತ್ ಎಕ್ಸಾಂಪಲ್ 19 ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ 55 ವರ್ಷ ಆಗೋವರೆಗೂ ನೀವು ₹1,515 ಕಟ್ಟಬೇಕಾಗತ್ತೆ. ಹಾಗೆ 58 ವರ್ಷದವರೆಗೂ ₹1,463 ಕಟ್ಟಬೇಕಾಗತ್ತೆ. ಹಾಗೆ 60 ವರ್ಷದವರೆಗೂ ನೀವು ₹1,411 ಕಟ್ಟಬೇಕಾಗತ್ತೆ. ಅಂದರೆ ಈ ಥರ 3 ಏಜ್ ಕ್ಯಾಟಗರಿಲಿ ಡಿವೈಡ್ ಮಾಡಿದ್ದಾರೆ. ನಿಮ್ಮ ಏಜ್ ಪ್ರಕಾರ ನಿಮಗೆ ಎಷ್ಟು ಏಜ್ ಇರುತ್ತೋ ಅದ್ರ ಪ್ರಕಾರ ನೀವು ಅಮೌಂಟ್ನ ಕಟ್ಬೋದು. ಈಗ ನೀವು ಪ್ರೀಮಿಯಂನ ಪಾವತಿ ಇವಾಗ ನೀವು ಪ್ರೀಮಿಯಂನ ಪಾವತಿಸ್ತಿದ್ದೀರಾ. ನಿಮ್ಮ ಏಜು 55 ವರ್ಷ ಆಗಿತ್ತು ಅಂತಂದರೆ ನಿಮಗೆ ಮೆಚುರಿಟಿ ಅಮೌಂಟ್ ಬಂದು 31.60 ಲಕ್ಷ ಅಮೌಂಟ್ ಬರುತ್ತೆ. ಹಾಗೆ ನಿಮ್ಮ ಏಜು 58 ವರ್ಷ ಇತ್ತು ಅಂತಂದರೆ 33.40 ಲಕ್ಷ ಅಮೌಂಟ್ ಬರುತ್ತೆ ಮೆಚುರಿಟಿ ಅಮೌಂಟು. ಹಾಗೆ ನಿಮ್ಮ ಏಜ್ ಏನಾರ 60 ವರ್ಷ ಇತ್ತು ಅಂತಂದರೆ ನಿಮಗೆ 34.60 ಲಕ್ಷ ಮೆಚುರಿಟಿ ಅಮೌಂಟ್ ಬರುತ್ತೆ. ಅದೊಂದೇ ಅಲ್ಲ, ನೀವು ಈ ಯೋಜನೆಗೆ ಅಪ್ಲೈ ಅಂದರೆ ಈ ಯೋಜನೆಗೆ ಹಣ ಕಟ್ತಾ ಇರ್ತೀರಾ, ನಿಮಗೆ ಹಣ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಗಿದೆ ಅಂತಂದರೆ ನೀವು ಈ ಹೂಡಿಕೆ ಮೇಲೆ ನೀವು ಲೋನ್ ಕೂಡ ತಗೋಬೋದು. ಲೋನ್ ಕೂಡ ಕೊಡ್ತಾರೆ. ಅಂದರೆ ಎಮರ್ಜೆನ್ಸಿ ಏನಾರ ಬೇಕು ಅಮೌಂಟು ಅಂತಂದರೆ ನೀವು ಈ ಯೋಜನೆ ಮಿನಿಮಮ್ 4 ವರ್ಷ ಆಗಿರಬೇಕು. 4 ವರ್ಷದ ಮೇಲಾಗಿದ್ರೆ ನೀವು ಈ ಯೋಜನೆಯಿಂದ ನೀವು ಸಾಲ ಕೂಡ ಪಡ್ಕೋಬೋದು. ಹಾಗೆ ನೀವೇನಾರ ನೀವು ಈ ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದೀರಾ, 5 ವರ್ಷ ಆಗಿದೆ ಅಂತಂದರೆ ನೀವು ಈ ಹೂಡಿಕೆ ಮೇಲೆ ನೀವು ಬೋನಸ್ ಅಮೌಂಟ್ ಕೂಡ ತಗೋಬೋದು. ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆ ಯೋಜನೆ ಅಂತಲೇ ಅನ್ಕೊಬೋದು. ಯಾಕಂದರೆ ಇವಾಗ ಹಣ ಸ್ವಲ್ಪ ಬರ್ತಾ ಇರುತ್ತೆ, ಏನು ಮಾಡ್ಬೋದು, ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂದರೆ ನೀವು ಖಂಡಿತವಾಗ್ಲೂ ಇಂಥ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳಲ್ಲಾದರೆ ತುಂಬಾ ಸೇಫ್ಟಿ ಇರುತ್ತೆ. ಯಾವುದೇ ರೀತಿ ರಿಸ್ಕ್ ಫ್ರೀ ಆಗಿ ನಾವು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಲಾರ್ಜ್ ಅಮೌಂಟಲ್ಲಿ ನಾವು ಮೆಚುರಿಟಿ ಅಮೌಂಟ್ನ ತಗೋಬೋದು. ಹಾಗೆ ಯಾರು ಈ ಯೋಜನೆಗೆ ಇನ್ವೆಸ್ಟ್ ಮಾಡಿದ್ದೀರಾ, ನೀವು 80 ವರ್ಷ ಪೂರೈಸಿದ್ದೀರಾ ಅಂತಂದರೆ ನಿಮಗೆ 35 ಲಕ್ಷದವರೆಗೂ ನಿಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಅದಕ್ಕೆ ನಾನು ನಿಮಗೆ ತಮ್ಲೇನೆಲ್ಲ ಹಾಕಿದ್ರು. ಪ್ರತಿ ತಿಂಗಳು ಕೂಡ ₹50ನ ಈ ಯೋಜನೆಗೆ ಇನ್ವೆಸ್ಟ್ ಮಾಡಿದ್ರು ಕೂಡ ₹1,515 ಆಗುತ್ತೆ ಅಂತ ನಾನು ಅದಕ್ಕೆ ನಿಮಗೆ ಹೇಳಿದ್ದು. ಸ್ಮಾಲ್ ಅಮೌಂಟ್ ಅರ್ನ್ ಮಾಡ್ತಾ ಇದ್ರು ಕೂಡ ಇಂಥ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಫ್ರೀ ಆಗಿ ನಾವು ಆರಾಮಾಗಿ ಅಮೌಂಟ್ನ ನಾವು ಲಾರ್ಜ್ ಸ್ಕೇಲಲ್ಲಿ ತೊಗೋಬೋದು ಮೆಚುರಿಟಿ ಅಮೌಂಟಾಗಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವಾಗ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ನಿಮಗೆ ಈ ಯೋಜನೆ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದು ಚೆನ್ನಾಗಿತ್ತಾ, ನಿಮಗೆ ಗೊತ್ತಿತ್ತಾ, ಹೆಲ್ಪ್ಫುಲ್ ಆಯಿತಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವ್ದಾರ ಯೋಜನೆ ಬಗ್ಗೆ ಮಾಹಿತಿ ಬೇಕು ಅಂದರೆ ಅದ್ರ ಬಗ್ಗೆ ಯಾವ ಯೋಜನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ
ವಿಡಿಯೋ ಮಾಡಿ ತಿಳಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಮೋಟಿವೇಶನ್ ಸಿಗುತ್ತೆ ನನಗೂ ಕೂಡ ವಿಡಿಯೋ ಮಾಡೋಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಇದೇ ಥರ ಎನ್ಕರೇಜ್ ಮಾಡ್ತಾರೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ಯಾವುದರ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ, ಅಥವಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಆಗಿರ್ಬೋದು, ಯಾವುದೇ ಇದರಲ್ಲೂ ಕೂಡ ನಿಮಗೆ ಇಂಥ ಸ್ಕೀಮ್ಸ್ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.